91ರಾಗ ಜಾಗ ತಗೊಂಡಿದ್ವಿ. ಹಾ ಸರ್. 2000ದಾಗ ಕಟ್ಟಿದ್ದೀನಿ ಮನೆ. ನಮ್ದು 88ದಾಗ ಲಗ್ನ ಆಗಿದೆ. ಮಗನ ಲಗ್ನ ಮಾಡಿದಾಗ ಹಾ ಹಾ ಅದು ಇದ್ರದ್ದು ಸಾಜ ಮಾಡೋ ಕಾರ್ಯಕ್ರಮ ಇತ್ತಲ್ಲ. ಸಾಯಿಮಿದ್ರ ಇದನ್ನೇ ಇದು ಅಪಾರ್ಟ್ಮೆಂಟ್ ಆಪೋಸಿಟ್. ಸಂತೋಷ್ ನಿಮ್ಮನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇವತ್ತು ನಮ್ಮ ನೆಚ್ಚಿನ ಶಿಕ್ಷಕರಾದಂಥ ರಾಯಪ್ಪ ಸರ್ ಅವ್ರ ಮನೆಗೆ ಹೋಮ್ ಟೂರ್ ಮಾಡಕ್ಕೆ ಬಂದಿದ್ದೀನಿ. ನಾನು 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಓದಿರುವಂಥ ಗೌತಮ್ ಬುದ್ಧ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವ್ರ ಮನೆ ಇವತ್ತು ನಾವು ಹೋಮ್ ಟೂರ್ ಮಾಡೋಣ, ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ ಸರ್. ಬನ್ನಿ ವೀಕ್ಷಕರೇ, ಎಲ್ಲಿದ್ದಾರೆ ನೋಡಿ ನಮ್ಮ ಗುರುಗಳು. ಗುರುಗಳ ಪಾದಕ್ಕೆ ನಮಸ್ಕಾರ ಸರ್. ತುಂಬಾ ದಿವಸ ಆಯ್ತು ಸರ್ ನಿಮ್ಮನ್ನು ಮೀಟ್ ಆಗಿ. ನಮ್ದು ಸಂತೋಷ್ ನಿಮ್ಮನಿ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿ ನಿಮ್ಮ ಮನೆ ಹುಡ್ಕೊಂಡು ಬಂದಿದ್ದೀವಿ ಸರ್. ಸರಿ ಸರ್ ಏನ್ ಸರ್ ಈಗ ರಿಟೈರ್ಡ್ ಆಗಿದ್ರಿ ಅಂತ ಕೇಳಿದ್ವಿ ಸರ್. ಯಾವಾಗಾದ್ರೂ ಸರ್ ರಿಟೈರ್ಡ್? ನವೆಂಬರ್ 22. ನವೆಂಬರ್ 22. ಯಾವ ಇಯರ್ದಲ್ಲಿ ಅದ ಸರ್? 30/2022. 2022 ಅಂದ್ರೆ 3 ವರ್ಷ ಆಯ್ತು. 3 ವರ್ಷ 2 ವರ್ಷ 11 ತಿಂಗಳಾಯ್ತು. 2 ವರ್ಷ ನಂತರ ಆಯ್ತು ಸರ್. ಇವಾಗ ಏನ್ ಮಾಡ್ತಾ ಇದ್ರಿ ಸರ್? ಈಗ ನನ್ನ ಮನೇಲೆ ಮೊಮ್ಮಕ್ಕಳು ಮಕ್ಕಳು ಹಾ ಸರ್. ಈಗ ಸೇವಾ ಮಾಡೋದು, ಜನರೆಲ್ಲ ಮಾಡೋದು, ಹಾ ಹಾ. ಈ ಸಮಾಧಾನಕ್ಕೆ ಹೋಗ್ತೀವಿ. ಓಕೆ. ಮತ್ತೆ ಸ್ಕೂಲ್ ಕಡೆ ಏನಾದ್ರು ಹೋಗ್ತೀರಿ? ಸ್ಕೂಲ್ ಬಂದಾಗ ಹೋಗ್ತೀವಿ, ಸಾರ್ವಜನಿಕ ಕೆಲಸದ ಹೋಗ್ತೀವಿ, ಅಭ್ಯಾಸ ಮಾಡೋದು. ಹಾ ಸರ್. ಊರ ಕಡೆಗೆ ಹೋಗಲ್ಲ, ಮನೆ ಊರ ಕಡೆಗೆ ಹೋಗಿ ಬರ್ತೀವಿ. ಓಕೆ ಓಕೆ. ಯಾವ್ದು ಸರ್ ಊರು? ಒಂದು ಸುರಪುರ ತಾಲೂಕು ಹಾಲ್ತಾಳ. ಕಾಂತಾಳ ಸರ್. ಹಾಲ್ತಾಳ. ಓಕೆ ಓಕೆ. ವೀಕ್ಷಕರೇ, ಸರ್ ಅವ್ರ ಮನೆ ಬಂದಿದ್ದೀವಿ, ಬಟ್ ನಿಮ್ಗೆ ಸರ್ ಮನೆ ತೋರಿಸ್ತೀವಿ, ಬನ್ನಿ ವೀಕ್ಷಕರೇ. 91ರಾಗ ಜಾಗ ತಗೊಂಡಿದ್ವಿ. ಹಾ ಸರ್. 2000ದಾಗ ಕಟ್ಟಿದ್ದೀನಿ ಮನೆ. 2000 ಹಾ ಹಾ. 2000ದಾಗ ಕಟ್ಟಿನಿ. ಆ ಟೈಮ್ನಲ್ಲಿ ಇಲ್ಲೆಲ್ಲ ಜಾಸ್ತಿ ಮನೆಗಳು ಇದ್ದಿವೆ. ಯಾವ ಇತ್ತಿದಲ್ಲ. ಹಾ ಈಗ ನಮ್ದೇ ಚೇತು. ಈ ಸಾಯಿ ಮಂದಿರ್ನು ಆಗಿದ್ದಿಲ್ಲ. ಹಾ 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 ಸರ್. ಇಲ್ಲೇ 1-2 ಮನಿದ್ದು. ಹಾ ಸರ್. ಈ ರಾಮ ಮಂದಿರದಿಂದ ಬರ್ಬೇಕಾದ್ರೆ ಭಾಳದಿತ್ತು. ಹಾ ಹಾ. ಈಗ 40-30 ವರ್ಷ ಮೇಲೆ ಆಯ್ತು. ಈಗ 30 ವರ್ಷ ಮೇಲೆ ಆಯ್ತು ಸರ್. 30 ವರ್ಷ ಮೇಲೆ ಆಯ್ತು. 35 ಇದು 91 ಜಾಗ ತಗೊಂಡಿನಿ. 91 2000ದಾಗ ಕಟ್ಟಿನಿ. 26 ವರ್ಷ ಈ ಮನೆ ಸರ್. 26 ವರ್ಷ. 26 ವರ್ಷ ಆಯ್ತು. ಎಷ್ಟಿದೆ ಸರ್ ಈ ಜಾಗ? 40-50 ಸೈಜ್. 40-50. 40-50. ಹಾ ಹಾ. ಅಂದ್ರೆ ಮೇಲ್ಗಡೆನೇ ಇದೆ ಸರ್. ಮೇಲೆ 9 ರೂಮ್, ಮೇಲೆ ಎಷ್ಟಿದೆ ಸರ್? ಕೆಳಗೆ 9, ಮೇಲೆ 9. ಕೆಳಗೆ 9, ಮೇಲ್ಗಡೆ 9. ಅಂದ್ರೆ ಇದು ಇರೋದ್ರಲ್ಲಿ 9 ರೂಮ್ ಇದೆ ಸರ್. ಈಗ ನಾವು ಹಾಲ್ ಮಾಡಿದ್ರೆ ಸಿಟ್ ಔಟ್ ಮಾಡಿದ್ವಿ. ಹಾ ಹಾ. ಅಂದ್ರೆ 2 ಬೆಡ್ರೂಮ್, ಓಕೆ ಸರ್. ಒಂದು ಹಾಲು, ಹಾ ಈಗ ಒಂದು ಕಿಚನ್, ಹಾ. ಬಾತ್ರೂಮ್ ಅದ. ಮೇಲೆ 9 ರೂಮ್. ಮೇಲೆ 9 ರೂಮ್. ಇದು ಹಾಲ್ ತುಂಬಾ ದೊಡ್ಡದು ಅನ್ಸ್ತಿದಿಲ್ಲ ಸರ್? 12/20 ಇದೆ. 12/20 ಸರ್. 12/20. 12/20 ಸರ್. 12/20 ಸೈಜ್. ಹಾ ಹಾ. ಈ ರೂಮ್ ಸೈಜ್ನು 12/10 ಅದು. 12/10. 12/10 ಅದು. ಸ್ವಲ್ಪ ದೊಡ್ಡ ಸೈಜ್ ಕಟ್ಟಿವಿ. ಈ ಕಡೆ ಪ್ಯಾಸೇಜ್ ಏನ್ ಸರ್? ಈ ಕಡೆ ಅದು ಹೊರಗೆ ಔಟ್ಡೋರ್ ಹೋಗ್ಲಿಕ್ಕೆ. ಇದು outdoor. ಇದೊಂದು ಬೆಡ್ರೂಮ್ ಇದೆ. ಯಾವ ಸರ್ ಇದು ಸರ್? ಹಾ ಇದೊಂದು ಬೆಡ್. ಇದೊಂದು ಬೆಡ್ರೂಮ್ ಇದೆ. ಹಾ ಹಾ. ಇದು ಮಾಡಿ ಸರ್ ಸಾಕು. ಇದು ಬೆಡ್ರೂಮ್ ಸರ್ ಇದು. ಓ ಪಾಪು ಮಲಗಿದೆ ಸರ್. ಪಾಪ ಮಗ ಹಾ ಹಾ. ಏನಿಟ್ರಿ ಸರ್ ಪಾಪ ಹೆಸರು? ಸಿದ್ಧಿ ವಿನಾಯಕ ಅಂತೇಳಿ. ಸಿದ್ಧಿ ವಿನಾಯಕ ಅಂತ. ಸಿದ್ಧಿ ವಿನಾಯಕ. ಹಾ ಹಾ. ಮಗನ ಮಗ. ಮಗನ್ ಮಗ ಸರ್? ಸಚಿನ ಮಗನ. ಸಚಿನ್ ಅವ್ರ ಮಗ ಏನು ಸರ್? ಓಕೆ. ಒಬ್ಬ ಹುಡುಗಿ ಇದ್ದಾಳ, ಆಕೆ 3 ವರ್ಷ ಆಯ್ತು. ಹಾ ಸರ್. ಹುಡುಗ 9 ತಿಂಗಳದ. ಈಗ ಮಗ ಎಲ್ಲಿದ್ದಾರೆ ಸರ್? ಮಗ ICICI ಬ್ಯಾಂಕಿನಲ್ಲಿ ಟ್ರ್ಯಾಕ್ಟರ್ ಲೋನ್ ರಿಕವರಿ ಮಾಡ್ತಾನೆ. ಡಿಸ್ಟ್ರಿಕ್ಟ್ ಗುಲ್ಬರ್ಗ ಡಿಸ್ಟ್ರಿಕ್ಟ್. ಇಲ್ಲೇ ಗುಲ್ಬರ್ಗದಲ್ಲ? ಗುಲ್ಬರ್ಗ ಡಿಸ್ಟ್ರಿಕ್ಟ್. ಓಕೆ ಓಕೆ. ಈಗ ಅಂದ್ರೆ ಇನ್ನೂ ಸರ್ ನಮ್ಗೆ ಕೇಳ್ಬೇಕಂತಂದ್ರೆ ಈಗ ತಮಗ ಮಕ್ಕಳು ಸರ್? ನಮ್ಗೆ 3 ಹೆಣ್ಮಕ್ಳು, ಒಬ್ಬ ಗಂಡ ಮಗರು. 3 ಹೆಣ್ಮಕ್ಳು. ಎಲ್ಲರೂ ಮ್ಯಾರೇಜ್ ಮಾಡಿ? ಮ್ಯಾರೇಜ್ ಮಾಡಿ. ಅಂದ್ರೆ ಒಬ್ಬಕ್ಕೆ ಇನ್ನೊಬ್ಬಕ್ಕೆ ಉಳ್ದಾಳ. ಇನ್ನೊಬ್ರು ಉಳ್ದಾಳ. ಅವ್ರು ಏನ್ ಮಾಡ್ತಾರೆ ಸರ್? ಈಗ ಆಕೆ MCA ಮುಗಿದ ಸಾಫ್ಟ್ವೇರ್ ಮತ್ತೆ ಬೆಂಗಳೂರಿನಾಗ ಡ್ಯೂಟಿ ಮಾಡ್ತಾಳ. ಬೆಂಗಳೂರು ಡ್ಯೂಟಿ ಮಾಡ್ತಾಳ. 3ನೇ ವರ್ಷ. 2 ವರ್ಷ ಮುಗಿತು. 3ನೇ ವರ್ಷ. ಈಗ ಮಗ ಅಂತರ BSc ಮುಗಿದ. ಇನ್ನೊಬ್ಬಕ್ಕೆ ದೊಡ್ಡ ಮಗಳು MA B.Ed. ಆಕೆ ಸಣ್ಣ ಆಕೆ ಇನ್ನೊಬ್ಬಕ್ಕೆ MSc. ಈಗ ನಾವು ಬೆಂಗಳೂರಿಗೆ ಇದು ಇಲ್ಲೇ ಸೇಡಂ ತಾಲೂಕ ಹರೇಬೊಮ್ಮನಹಳ್ಳಿ ಕೊಟ್ಟಿವಿ. ಹಳೆ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ. ಈಗ ಚೆನ್ನೈಕಿದ್ದ ನಮ್ದು. ಈಗ ವರ್ಕ್ ಫ್ರಮ್ ಹೋಮ್ ಅದ ಬೆಂಗಳೂರಿಗೆ ಏನ್ ಮಾಡ್ತಾರೆ. ಅವ್ರಿಗೆ 2 ಮಕ್ಕಳು. ದೊಡ್ಡ ಮಗಳಿಗೆ 2 ಮಕ್ಕಳು. ಅವ್ರಿಗೆ 1 ಗಂಡ ಹೆಣ್ಣು, ಇವರಿಗೆ 2 ಗಂಡ. ಈಗ ಮಗನಿಗೆ 1 ಹುಡುಗಿ 1 ಹುಡುಗ. ಒಂದು ಹುಡುಗ. ಇದು ಬೆಡ್ರೂಮ್ ಯಾರ್ದು ಸರ್? ಇದು ಬೆಡ್ರೂಮ್. ಇದು ಬೆಡ್ರೂಮ್ ಯಾರ್ದು ಸರ್? ಇದು ನಾವೇ ಎಲ್ಲ ಕಾಮನ್. ಅಂದ್ರೆ ನೀವು ಯೂಸ್ ಮಾಡ್ತೀರಾ? ನಾವು ನೋಡ್ತೀವಿ. ನೀವೇ ಯೂಸ್ ಮಾಡ್ತೀರಾ ಸರ್? ಹಾ ಹಾ. ಇದು ರೂಮ್ ಸೈಜ್ ಎಷ್ಟಿದೆ ಸರ್? ಇದು 12/20. 12/20.
ಇದು ಇದೊಂದು ಬಾತ್ರೂಮ್ ಇದೆ. ಇದು ಬಾತ್ರೂಮ್ ಬಾತ್ರೂಮ್ ಕಿಚನ್ ಪೂಜೆ ಸರ್ ಇದು. ಇದನ್ನು ಸೈಜ್ ಅಷ್ಟೇ ಏನು ಸರ್? ಸೇಮ್ ಸೈಜ್ ಸರ್ ಎಲ್ಲ 12x20. 12x20 ಸರ್. 12x20. ಈಗ ಆಂಟಿ ಅವ್ರ ಇಲ್ಲ ಏನು ಸರ್? ಈಗ ಅದು ಎಲ್ಲ ಹೊರಗೆ ಜಸ್ಟ್ ಹೊರಗೆ 12x20. 12x20 ಸರ್. 12x20. ಈಗ ಆಂಟಿ ಅವ್ರ ಇಲ್ಲ ಏನು ಸರ್? ಈಗ ಅದು ಎಲ್ಲ ಹೊರಗೆ ಜಸ್ಟ್ ಹೊರಗೆ. ಓಕೆ ಏ ಕರಿಯೋ ಬಂದಾಗ ನಮ್ಮ ಮನೆಗೆ ಓಕೆ ನಮಸ್ಕಾರ. ಅಲ್ಲೇ ಊರದ್ದೆ, ಅಲ್ಲೇ ಊರ ನಮ್ಮ ಊರಾಗ ಇದ್ದೆ ಈಗ 88 1998 ನ ಮ್ಯಾರೇಜ್ ಆಗಿದೆ. ಮ್ಯಾರೇಜ್ ಆಗ್ಯದ. ಹಾ ಹಾ. ಈಗ 4 ಜನ ಮಕ್ಕಳು ಇದ್ದಾರೆ. 4 ಜನ. 3 ಹೆಣ್ಮಕ್ಳು ಒಬ್ಬ ಗಂಡ ಮಗ. ಈಗ ಆಂಟಿ ಅವ್ರೇನು ರಿಲೇಷನ್ ಅಲ್ಲ ಬೇಕು ಸರ್ ಅಥವಾ ಏನು? ರಿಲೇಷನ್ ರಿಲೇಷನ್ ಅಲ್ಲ ಸರ್. ಅವ್ರ ಊರಾಗ. ಹಾ ಸರ್. ಮತ್ತೆ ಅವರು ಅವ್ರು ಮತ್ತೆ ಇಲ್ಲಿ ಬಂದ್ಮೇಲೆ ಲಗ್ನ ಇಲ್ಲೇ ಆಯ್ತು. ಇಲ್ಲ ಜೂಲ ಒಂದು ಹಾಕಿದಿರಲ್ಲ ಸರ್ ಇದು. ಇದು ಏನ್ ಸರ್ ಇದನ್ನ ಇದು ಪಾಪು ಸಲ್ವಾಗ ಅಥವಾ ಸರ್ ಯಾರು ಬಂದಾಗ ಹಾ ಸರ್. ಈಗ ಯಾರು ಬಂದಾಗ ಕುಂತು ಆಡ್ಲಾಕ್ನು ಬರ್ತದ. ಕೂತ್ಕೊಂಡು ಆಡಲ್ಲ. ನಾವು ಹೊರಗೆ ಆಕ್ಚುಲಿ ಹೊರಗೆ ಹಾಕ್ಬೇಕಾಗಿತ್ತು. ಹಾ ಸರ್. ಈಗ ಕೂಡಾಗ ಹೊರಗೆ ಇದಾಗಲಂತೆ ಅವಾಗ ಕಾಂಪೌಂಡ್ ಲೆವೆಲ್ ಇದ್ದಿದ್ದಲ್ಲ, ಕಾಂಪೌಂಡ್ ಅದಕ್ಕೆ ಒಳಗೆ ಹಾಕಿಬಿಟ್ಟಿದ್ವಿ. ಒಳಗೆ ಹಾಕಿ ಕುಂತಾಗ ಯಾವ ಮಾಡಕ್ಕೆ ಬರ್ತಾರೆ. ಯಾರು ಗುರುಗಳು ಬಂದಾಗ ಇರ್ತದ. ಈಗ ಯಾರು ದೊಡ್ಡವ್ರು ಬಂದಾಗನ ಕುಂತ ಆಡ್ಲಿಕ್ಕೆ ಬರ್ತದೆ. ಇದು ಈ ಕಡೆ ಇದು ಎಷ್ಟಿದೆ ಸರ್? ಇದಕ್ಕೆ ಗಲ್ಲಿ ಇದೆಲ್ಲ ಒಂದು 4 ಫೀಟ್ ಅದ. 4 ಫೀಟ್ ಗಲ್ಲಿ ಇದೆ ಸರ್. ಓಕೆ ಓಕೆ. ಮುಂದೆ 8 ಫೀಟ್ ಅದ, ಹಿಂದೆ 5 ಫೀಟ್ ಅದ. ಮುಂದೆ 8 ಫೀಟ್, ಹಿಂದೆ 5 ಫೀಟ್ ಇದೆ ಸರ್. ಓಕೆ ಬನ್ನಿ ಸರ್. ಅಂದ್ರೆ ಇದು ಸಿಡಿ ಹಿಂದೆ ಮಾಡಿರಿ ಏನು ಸರ್? ಇದು ಸಿಡಿ ಹಿಂದೆ ಮಾಡಿ. ಇದು 5 ಫೀಟ್ ಇದೆ. ಇದು 5 ಫೀಟ್ ಇದೆ. ಇದು 4 ಫೀಟ್, ಆ ಕಡೆ 4 ಫೀಟ್, ಮುಂದೆ 8 ಫೀಟ್. ಮುಂದೆ 8 ಫೀಟ್. 8 ಫೀಟ್ ಪಾರ್ಕಿಂಗ್ ಟೈಪ್. ಈಗ ಯಾರೇ ಬಂದ್ರು ಕೂಡ ಹಿಂದಿಂದ ಹೋಗ್ಬೇಕು ಸರ್. ಈ ಕಡೆ ಬರಬೇಕು. ಈಗ ಮೇಲ್ಗಡೆ ಹೋಗೋರು ಕೂಡ ಮೇಲೆ ಇಲ್ಲ ಹೋಗ್ಬೇಕು ಸರ್. ಹಿಂಗೆ ಓಕೆ. ಅಂದ್ರೆ ಫುಲ್ ಶಾಂತ ಆಗಿದೆ ಸರ್. ಅಲ್ಲಿ ಏನೋ 2 ವೇ ಮಾಡಿ 2 ಸರಿ ಹಿಂಗ್ ಹೋಗ್ಬೋದು, ಹಿಂಗ್ ಹೋಗ್ಬೋದು. ಹಿಂಗ್ ಯಾವ ಕಡೆಯಿಂದ ಹೋಗ್ಬೇಕು? 2 ಸರಿ ಈ ಕಡೆ ಮಾಡಿರೋದ್ರಿಂದ ಈ ಕಡೆಯಿಂದ 2 ಫಂಕ್ಷನ್ ಒಂದೇ ಸೈಡ್ ಬರೋದ್ರೆ 2 ಸೈಡ್ ಹೋಗಿ ಬರೋದು. 2 ರೌಂಡ್ ಅಂದ್ರೆ ಒಂದ್ ಸೈಡ್ ಒಂದೇ ಕಡೆ ಹೋಗಿ ವಾಪಸ್ ಬರ್ಬೇಕತ್ತ. ಹೌದೌದು. ಈ ಕಡೆನೂ ಹೋಗ್ಬೋದು, ಈ ಸೈಡ್ ಹೋಗ್ಬೋದು. ಈ ಕಡೆನೂ 2 ಸೈಡ್ ಮಾಡೋಣ. ಈ ಫಂಕ್ಷನ್ ಎಲ್ಲ ಉಂಟ 6 ಮೇಲೆ ಈಗ ಹೋಗಿ ಲಾಸ್ಟ್ ಬರ್ಬೇಕಾಗ್ತದ. ಇದು ಬಂದಾಯ್ತಾರೆ ಹಿಂಗ್ ಹೋಗಿ ಒಂದೇ ಸೈಡ್ ಬರ್ಬೇಕಂತ. ಹೌದು ಸರ್. ಈಗ ಅದ್ರ ಬೆದ್ರ ಆಗಲ್ಲ. ಓಕೆ. ಈಗ 2 ವೇ ಫಂಕ್ಷನ್ ಈಗ ಮನೆ ಇದ್ರೆ ಈ ಕಡೆ ಈಗ ಹೋಗ್ಬೋದು, ಈ ಸೈಡ್ ಇದ್ರೆ ಈ ಸೈಡ್ ಈ ಸೈಡ್ ಸೈಡ್ ಗಮನ. ಆ ಮುಂದೆ 4 ಫೀಟ್ ಮಟ್ಟಿವಿ. ಮುಂದೆ 4 ಫೀಟ್. ಮುಂದೆ ಸ್ವಲ್ಪ ಇದೆ ಈಗ 5 ಫೀಟ್ ಮುಂದೆ ಇತ್ತಲ್ಲ, 4 ಫೀಟ್. ಈಗ ಇದೆ ಬಾಡಿ ಕೊಟ್ಟಿ ಸರ್. ಇದು ಓಸು ಸಿಂಗಲ್ ರೂಮ್ ಎಲ್ಲ ಸಿಂಗಲ್ ರೂಮ್ ಇವಾಗ ಕೊಟ್ಟಿವಿ. ಓಕೆ. ಇವು 2 ರೂಮ್. ಈ ಸಿಂಗಲ್ ರೂಮ್ ಅಂದ್ರೆ ಸೈಜ್ ಎಷ್ಟಿದೆ ಸರ್ ಇದು? ಅವ ಸೇಮ್ 12x10 ಸೇಮ್ ಕೆಳಗಿನ ಸೈಜ್ ಸೇಮ್ 12x10. ನಮ್ಮ ಸರ್ ಮನೆ ಪಕ್ಕದಲ್ಲೇ ಸರ್ವಜ್ಞ ಕಾಲೇಜ್ ಇದೆ ಸರ್. ಮನೆ ಬರ್ಬೇಕಾದ್ರೆ ನಮ್ದು ಯಾವ್ದಾದ್ರು ಸ್ಟೂಡೆಂಟ್ಗಳು ಇದ್ರೆ ಸಾಯಿ ಮಂದಿರ ಬಿಯಾಂಡ್. ಹಾ ಸರ್. ನಿಯರ್ ನಿಯರ್ ಸರ್ವಜ್ಞ ಬಿಯಾಂಡ್ ಸಾಯಿ ಮಂದಿರ. ಇದು ಅಪೋಸಿಟ್ ಸರ್. ಅಪಾರ್ಟ್ಮೆಂಟ್ ಮುಂದಿಂದೆ. ಓಕೆ ಸರ್. ಈಗ 100 ಫೀಟ್ ಡಿಫರೆನ್ಸ್ ನಮಗೆ. 100 ಫೀಟ್ ಅಷ್ಟೇ. 100 ಫೀಟ್ 60 ನೋಡ್ಬಿಟ್ಟು ಅದ. ಈಗ ಒಂದು ಪ್ಲಾಟ್ 40-60 ಪ್ಲಾಟ್ ಅವು. 40-60 ಇದೊಂದು ಪ್ಲಾಟ್ ಹಿಂದಿಂದೆ ಅದ ಅಪಾರ್ಟ್ಮೆಂಟ್. ಅದು ಹಿಂದಿಂದೆ ಕಾಲೇಜ್. ಇದು ಸಾಯಿ ಮಂದಿರ. ಇದೊಂದು ಕಾಲೇಜ್ ಇತ್ತು. ಇದು ಕಾಲೇಜ್. ಇದು ನೀವು ಮನೆ ತಗೊಂಡಾಗ ಇಲ್ಲಿ ಕಾಲೇಜ್ ಕಾಲೇಜ್ ಇದ್ದಲ್ಲ ನಮ್ದು. ಅದು ಗುಡಿನೂ ಇದ್ದಿದ್ದಿಲ್ಲ ಆ ಟೈಮ್. ಇದ್ದಿಲ್ಲ, ಯಾರು ಇದ್ದಿಲ್ಲ. ಇಲ್ಲಿ ಬಂದ ಅಂಜಿಕ್ ಬರ್ತಿತ್ತು. ಇಲ್ಲಿ ಯಾಕೆ ತಗೊಂಡಿವ ಆ ಟೈಪ್ ಇತ್ತು. ಬರ್ಲಕ್ ಹೋಗ್ಲಕ್ ಅಂಜಿಕ್ ಬರ್ತಿತ್ತು. ಆ ಟೈಪ್ ಇತ್ತು. ಈಗ ಇದು ಸ್ಟೂಡೆಂಟ್ಗಳಿಗೆ ಬಿಟ್ರೆ ಮತ್ತೆ ಬೇರೆ ಯಾರು ಬರ್ತಾರೆ ಸ್ಟೂಡೆಂಟ್ ಸ್ಟಾಫ್ ಯಾರು ಎಂಪ್ಲಾಯ್ಡ್ ಕೊಡ್ತಾರೆ. ಸ್ಟೂಡೆಂಟ್ ಅವ್ರು ಇದಾರೆ ಸರ್. ಹೋಟೆಲ್ ಕೆಳಗಡೆ ಪೋರ್ಷನ್ ನೀವು ಬಳಸ್ಕೊತೀರಿ ಸರ್? ಕೆಳಗಿನ ಫುಲ್ ನಾವು ಅದೇ 2 ರೂಮ್ ಕೊಟ್ಟಿದ್ವಿ ಫ್ಯಾಮಿಲಿ. ನಮ್ಮ ಮೊನ್ನೆ ನಾವು ರಿಲೇಷನ್ ಅಲ್ಲ ಅವ್ರಿಗೆ ಬೇಕಾಗಿತ್ತು, ಖಾಲಿ ಮಾಡಿಸಿದ್ವು. ಅದೊಂದು ಫ್ಯಾಮಿಲಿ ರೂಮ್ ಇತ್ತು ಕೆಳಗೆ. 2 ರೂಮ್ ಇದೆ. ಹಾಲ್ ಇದೆ. ಇದು ಮೈಲಾಪುರ ಕಾಲೇಜಿನವರು. ಇದನ್ನ ಕಾಲೇಜಿನವ್ರು ಮಾಡಿದ್ದಾರೆ. ಓಕೆ ಓಕೆ. ಹೌದು. ಇದ್ರ ಸಾಮಾನು ತಗೊಂಡಾರ ಇನ್ನ ಏನು ಖುಷ ಪಕ್ಕ ಇಲ್ಲ. ಈಗ ನಿಮಗೇನು ಇದು ಸ್ಟೂಡೆಂಟ್ಗಳು ಡಿಸ್ಟರ್ಬ್ ಏನಿಲ್ಲ. ಯಾಕಂದ್ರೆ ಅವಾಗ ಏನಿಲ್ಲ. ಅವಾಗ ಸ್ವಲ್ಪ ಯಾಕಡೆ ಆ ಸೈಡ್ ಇದೆಲ್ಲ ಸ್ವಲ್ಪ ಇದು ಮಾಡಿದ್ವಿ. ಅದು ಲಾಸ್ಟ್ ಇರ್ತಾರೆ ವೆಂಟಿಲೇಷನ್ ಹಂಗೆ. ನಾವು ಹಿಂಗೆ ಕಾಗಿರಲ್ಲ ಅಷ್ಟೇ, ಡಿಸ್ಟರ್ಬ್ ಆಗಲ್ಲ. ಇಲ್ಲ ಸರ್, ಯಾಕಂದ್ರೆ ಈ ಕಡೆ ವಿಂಡೋಗಳೆಲ್ಲ ಬಿಟ್ಟಿದ್ದಾರೆ. ವಿಂಡೋ ಅದು ಹೇಳಿದ್ರೆ ಅಷ್ಟು ಮಾರ್ಚ್ ಮಾಡಂಗಿಲ್ಲ. ಒಂದು ಸ್ವಲ್ಪ ಇರ್ತದ ಭಾಳ. ಅದು ಸ್ವಲ್ಪ ಹೆಚ್ಚಿಗೆ ಯಾರು ಕಾಲೇಜಿನಾಗ ಸ್ಟಾಪ್ ಇರಲಿಲ್ಲ ಅಂದ್ರೆ ಸ್ವಲ್ಪ ಇದಾಗ್ತದೆ. ಸ್ಟಾಪ್ ಇದ್ರೆ ಏನಾಗಲ್ಲ. ಕ್ಲಾಸ್ ನಡೆದ್ರೆ ಕ್ಲಾಸ್ ನಡೆದಾಗ ಸ್ವಲ್ಪ ಅವಾಜೆ ಹಂಗೆ ಅಷ್ಟೊಂದು. ಈಗೆಲ್ಲ ಮೈಕ್ ಸಿಸ್ಟಮ್ ಆಗಿದಲ್ಲ. ಹೌದು ಸರ್. ಹಂಗೇನು ಮೊದಲಂಗೇನು ಅಷ್ಟೇ. ಮೊದಲನೇ ಪ್ಲೇನ್ ಸೌಂಡ್. ಈಗ ಅದೇ ಅಲ್ಲ ಸರ್ ಇದು ಕಂಡದ್ದು? ಅಪೋಸಿಟ್ ಅದೇ ಕಾಲೇಜ್. ಇದು ಸಾಯಿ ಮಂದಿರ ಅದೇ. ಸಾಯಿ ಮಂದಿರ ಅದೇನೆ. ಇದು ಅಪಾರ್ಟ್ಮೆಂಟ್ ಅಪೋಸಿಟ್ ಇಟ್ಟಿರಲ್ಲ ಸರ್ ಗಡಿಗಳು.
ಇದು ಮ್ಯಾರೇಜ್ ಅಂತ ಲಗ್ನದಾಗ ನಮ್ಮ ಮಗನ ಲಗ್ನ ಮಾಡಿದಾಗ ಹಾ ಹಾ ಅದು ಇದ್ರದ್ದು ಸಾಜ ಮಾಡೋ ಕಾರ್ಯಕ್ರಮ ಇತ್ತಲ್ಲ ಓಕೆ ಓಕೆ ಅವಾಗ ಅಡಿಗೆ ಇತ್ತು. ಇವು ಏನಾದ್ರು ಯುಗಾದಿ ಹಬ್ಬದ ಟೈಮ್ನಾಗ ಹಾ ಸರ್ ಅವು ಬೇವು ಮಾಡ್ತಿರ್ತೀವಲ್ಲ, ಬೇವು ಹೊಸ ಗಡಿಗೆ ಮಾಡ್ತಿರ್ತಾವ. ಹೊಸ ಕಡೆಯಿಂದ ಮಾಡಿ ಹೊಸ ಗಡಿಗೆ ಅದನ್ನ ತುಪ್ಪ ರುಚಿ ಹೆಚ್ಚಿಗೆ ಇರ್ತದ. ಓಕೆ ಇವು ಆ ಬಾಂಡೆ ಸಾಮಾನ್ದಾಗ ಮಾಡಂಗಿಲ್ಲ. ಮಾಡಲ್ಲ ಸರ್. ಅಂದ್ರೆ ಏನೇ ಅಡಿಗೆ ಮಾಡಾಯ್ತಂದ್ರ ಯುಗಾದಿ ಟೈಮ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಈಗ ಹೊಸ ವರ್ಷ ಅಂತಂದ್ರೆ ಅದು ಬರಿದಕ್ಕೆ ಮಾಡಿರ್ತಾನೆ. ಇದು ಈಗ ಅಂದ್ರೆ ಯುಗಾದಿ ಟೈಮ್ ನಲ್ಲೇ ಇದು ಯುಗಾದಿ ಹಬ್ಬದಾಗ ಅದು ಮಾಡ್ತಾನೆ. ಬೇವು ಮಾಡಿ ಹೊಸ ವರ್ಷ ಅಂತೇಳಿ ಹೊಸ ಬೇವು ಮಾಡಿ ಎಲ್ಲರೂ ಹಾ ಹಾ ಬೇವು ಬೇವು ಬೆಲ್ಲ ಇದರಲ್ಲೇ ಬೇವು ಬಂದು ಮಾಡ್ಕೊಂಡು ತಿನ್ನೋದು ಸರ್ ಇದು. ಈಗ ಅದು ಪತ್ರೆ ಗಿಡ ಪತ್ರೆ ಗಿಡ ಪತ್ರೆ ಗಿಡ ಬಿಡು ಪತ್ರೆ ಅಂತೇಳಿ ಈಗ ದೇವ್ರಿಗೆ ಪೂಜೆಗೆ ಬರ್ತದ ಶ್ರಾವಣದಾಗ. ಈಗ ಇದು ಸ್ಟೋನ್ ಆದ್ರೂ ಬರ್ತದೆ. ಇದಕ್ಕೆ ಸಾವಿ ಪಲ್ಯ ಅಂತೇಳಿ. ಸಾವಿ ಪಲ್ಯ ಅಂದ್ರೆ ಸ್ಟೋನ್ ಕಡಿಮೆ ಬರ್ತದೆ. ಇದು ದಾಳಿಂಬೆ ಇದೆ, ಅದೊಂದು ಹೂ ಇದೆ. ಅಲ್ಲಿ ಬನ್ನಿ ಗಿಡ ಇದೆ, ಬನ್ನಿ ಗಿಡ ಹಚ್ಚಿವಿ ಪೂಜೆಗೆ. ಈಗ ಕಡೆ ಇದು ಹೂ ಮನೆ ಇದಕ್ಕೆ ಮಾಡಿ ಲಿಮಿಟೆಡ್ ಅಂತ ಸ್ವಲ್ಪ ಹೆಚ್ಚಿಗೆ ದಪ್ಪ ಆದ್ರೆ ಇದಾಗ್ತದೆ. ನಮ್ಮ ಪೂಜೆಗೆ ಕರಿಲಾಗಿದಾಗ ಯೂಸ್ ಆಗ್ತದೆ. ಅದು ಎಲೆ ಮಾಡಿ ಎಲೆನೂ ಯೂಸ್ ಮಾಡಿದ್ವಿ. ಅಮೃತ ಬಳ್ಳಿ ಇದೆ, ಅಮೃತ ಬಳ್ಳಿ ಅಲ್ಲಿ ಹೊರಗಿರ್ತದೆ. ಇಲ್ಲಿಂದ ಸ್ವಲ್ಪ ಅಲ್ಲಿ ಹೊರಗಿರ್ತದೆ. ಅಮೃತ ಬಳ್ಳಿ ಇದೆ. ಈ ತುಳಸಿ ಗಿಡ ಇದೆ. ಮುಂಜಾನೆ ಪೂಜೆ ಖಾಲಿ ಹೊಟ್ಟೆ ತಿಂದ್ರೆ ಆರೋಗ್ಯ ಸ್ವಲ್ಪ ಚಲೋ ಆಗ್ತದೆ. ಎಲ್ಲ ಓಸು ಈ ಆಯುರ್ವೇದ ಬಿಳಿ ಗುಲುಗುಂಜಿ ಇದೆ, ಅಲ್ಲಿ ಗುಲುಗುಂಜಿ ಗಿಡ ಇದೆ. ತುಳಸಿ ಇದೆ, ತುಳಸಿ ಗಿಡ ಶೋ ಟ್ರೀ ಇದೆ. ಶೋ ಸಲ್ವಾಗಿ ಸರ್ ಇದು. ಹೆಸರು ಚಾಲು ಮಾಡಿದ್ರೆ ಸರಿ ಬರುತ್ತಪ್ಪ. ಬಿಳಿ ಗುಲುಗುಂಜಿ ಇದೆ. ಕೆಂಪಲ್ಲಾದ ಬೆಳಿದೆ ಎಲ್ಲ ಬೀಜ ಬೆಳಿತಾರಲ್ಲ, ಇದು ಕೆಂಪದ ಕೆಂಪು ಬೀಜ. ಇದು ಸ್ವೀಟ್ ಇರ್ತದೆ. ಎಲ್ಲಿಂದ ಪಾನ್ದಾಗ ಹಾಕ್ತಾರೆ, ಮಸಾಲ ಪಾನ್ದಾಗ ಹಾಕ್ತಾರೆ. ಇದು ಆಗ್ತದೆ ಸ್ವೀಟ್ ಹಾಕ್ತಾರೆ. ಸ್ವೀಟ್ ಇರ್ತದೆ. ಈ ತಿನ್ಬೋ ಸರ್ ಇದೆ. ಇದು ತಿಂದು ನೀರು ಕುಡಿದ್ರೆ ಭಾಳ ಟೇಸ್ಟ್ ಇರ್ತದೆ. ಸ್ವೀಟ್ ಸ್ವಾದ ಬರ್ತದೆ. ನೀರು ಕುಡಿ ಸ್ವೀಟ್ ಅದೇ ಸ್ವೀಟ್ ಇರ್ತದೆ. ಬಿಳಿ ಗುಲುಗುಂಜಿ ಕೆಂಪು ಗುಲುಗುಂಜಿ. ಇದು ಕೆಂಪು ಗುಲುಗುಂಜಿ. ಕೆಂಪು ಗುಲುಗುಂಜಿ ಇದನ್ನು ಇರ್ತದೆ. ಟೇಸ್ಟ್ ಅದಕ್ಕಿಂತ ಇದು ಸ್ವಲ್ಪ ಬಿಳಿ ಗುಲುಗುಂಜಿ ಸ್ವೀಟ್ ಹೆಚ್ಚಬೇಕು. ಇದೆಲ್ಲ ಮಸಾಲ ಪಾನ್ದಾಗ ಹಾಕ್ತಾರೆ. ಇದು ಸರ್ ಮಸಾಲ ಪಾನ್ದಾಗ ಇದು ಕೆ ಜಿ ಗಂಟೆ ತೊಗೊತಾರೆ. ನಾ ಬರೀ ಇದಲ್ಲ, ಇವ್ರು ತೊಗೊತಾರ ಎಲ್ಲ ಓಸ್ ನಮ್ಗೆ ಆಯುರ್ವೇದಿಕ್ ಟೈಪ್ ಇದ್ದು ಅವು ಆಯುರ್ವೇದಿಕ್ ಸರ್. ಇದು ಯಾವ ಟೈಮ್ ಸರ್ ಕಾರ್ ಇದು? 2020 ಸೆಂಟ್ರೋ ಮೊದಲ ಲಗ್ನದಲ್ಲಿ ನೀವೇ ತೊಗೊಂಡ್ರಿ ಸರ್? ಏನು ಹತ್ತಿ ಮಾಡ್ಬಿಟ್ಟಿದ್ರೆ ಎಲ್ಲ ಓಸು ಗಾಡಿ ನಮ್ಮ 3 ಗಾಡಿ ಇವ. MIT ಫಸ್ಟ್ MIT ಗಾಡಿ ಅಂತ ನಾವು ನೀವು MIT ಗಾಡಿನ ಬರೋದು ಸರ್. ಅದು MIT ಅದ, ಒಂದು ಡಿವ್ ಅದ, ಈಗ ಕಾಂಗ್ರೆಸ್ ಇದೆ, ಒಂದು ಇರೋವಾಟ್ ಅದ. ಈಗ ಮಗನ ಸಲ ಬೇಕಂತ ಸೆಂಟ್ರ್ ಅದ. ಅದೇ ಸರ್ ಅವ್ರು ಸ್ಕೂಲ್ ಮೇಲೆ MIT ಗಾಡಿ ಮೇಲೆ ಬರ್ತಿರೋ, ಆ MIT ಗಾಡಿ ತೋರಿಸ್ತಾರಂತೆ ಬಂದಿದೆ. ಮನೆ ಪ್ಲಾನ್ ಹೌದೇನ್ರಿ? ಬೈಕ್ ಹಂಗೆ ಮಾಡ್ತಾರೆ. MIT ಬೈಕ್ ನೋಡೋಣ. ಸರ್ ಅವರು ಸ್ಕೂಲಿಗೆ ಬರುವಾಗ ನಾವು 7ನೇ ತರಗತಿ ಓದುವಾಗ 2000 ಇಸ್ವಿನಲ್ಲಿ MIT ಗಾಡಿ ಮೇಲೆ ಬರ್ತಾ ಇದ್ವಿ. ಮೊದಲ ಸೈಕಲ್ ಇತ್ತು. ಮೊದಲು ಸೈಕಲ್ ಸೈಕಲ್ ಇತ್ತು. ಸೈಕಲ್ ಆದ್ಮೇಲೆ ಇದು ಸುಮಾರು 25 ವರ್ಷ ಗಾಡಿ ಮಾಡಿದ್ವಿ. 25 ವರ್ಷ. 25 ವೀಕ್ಷಕರು ಇದು ನೋಡಿ, ಹಳೆ MIT ಗಾಡಿ. ಸರ್ ಅವರು ಕೂಡ ಈ ಗಾಡಿನ ತುಂಬಾ ಓಡಾಡಿದ್ದಾರೆ. ಬಟ್ ಸರ್ ಅವರಿಗೆ ಇದು ಭಾಳ ಅಟ್ಯಾಚ್ಮೆಂಟ್ ಇದೆ. 85 ಬ್ಯಾಗ್ಸ್. 85 ಬ್ಯಾಗ್ಸ್. ಮುಂಜಾನೆ ಅಂದ್ರೆ ಸಂಜೆ 85. ಅವಾಗೇನು ತೊಗೊಂಡಾಗಿದ್ದು ಪ್ರೈಸ್ ಎಷ್ಟು ಇತ್ತು ಸರ್ ಇದು? ಪ್ರೈಸ್ ಇದು ನಾನು 9,000 ರೂಪಾಯಿ ತೊಗೊಂಡೆ. 9,000 ಸರ್. 9,000 ರೂಪಾಯಿ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ 5 ವರ್ಷದಿಂದ. ಅವಾಗ 15,000 ರೂಪಾಯಿ ರೇಟ್ ಇತ್ತು. ಮತ್ತು 5 ವರ್ಷ ಆಗಿತ್ತು, 9,000 ರೂಪಾಯಿ. ಅಂದ್ರೆ ಇದು ಟೋಟಲ್ ಎಷ್ಟು ವರ್ಷ ಓಡಿಸ್ತೀವಿ ಸರ್? 25 ವರ್ಷ 20 ವರ್ಷ ಓಡಿಸ್ತೀನಿ. 20 ವರ್ಷ ಓಡಿಸ್ತೀವಿ ಸರ್. ಮನೆ ಕೊಟ್ಟಾಗ ಇದರಿಂದ ಸಿಗುತ್ತೆ. ಇದರಿಂದ ಮಾಡಿ ಸರ್. ನಮ್ಗೆ ಭಾಳಷ್ಟು ಸತಿ ಕೊಟ್ಟಿದೆ, ಅದಕ್ಕೆ ಮಾರಬಾರ್ದಂತೆ ಸುಮ್ಮನೆ ಇಟ್ಟಿದ್ದೆ ಬಿಟ್ಟ. ನಾನು 25 ವರ್ಷ ಇದೆ ತೊಗೊಂಡಿದ್ದೆ ಗಾಡಿ. ಈಗ 30 ವರ್ಷ ಐತೆ ಗಾಡಿ.
ಅಂತ ಮ್ಯಾನುಫ್ಯಾಕ್ಚರಿಂಗ್ಗೆ ನಾವು ಯೂಸ್ ಮಾಡಿ 25 ವರ್ಷ ಯೂಸ್ ಮಾಡಿದ್ವಿ. ನೀವು ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿ 25 ವರ್ಷ 25 ವರ್ಷ ಬಟ್ ಮಾರ್ಬೇಕಾಗಿತ್ತು ಸರ್ ಯಾಕೆ ಮಾಡ್ಬೇಕಂದ್ರೆ ಬೇಡ ಸ್ವಲ್ಪ ಇರಲಿ ಅಂತೇಳಿ ಇಟ್ಟಿವಿ. ಜಾಸ್ತಿ ಇದೆ ಫಸ್ಟ್ ಈಗ ಸಾಮಾನ್ಯ ಸಿಗಲ್ಲ, ಇಲ್ಲ ಆಗ್ಯಾವಲ್ಲ. B6 ಪರ್ಮಿಷನ್ ಅಂತ ಹಾಕಿರುತ್ತಲ್ಲ, ಆನ್ಲೈನ್ ಇದಾಗಲ್ಲ ಅಂತ ಸಿಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಸಾಮಾನ್ಯ ಸಿಗಲ್ಲ. ಇದು ಯಾರನ್ನ ಬಂದು ತೊಗೊಂಡು ಕೊಟ್ಟರು ಬೇಕಂತ ಯೂಸ್ ಮಾಡೋರಿಗೆ. ಇದು ಮತ್ತೆ 3 ಗಾಡಿ ತಗೊಂಡಿರಲ್ಲ, ಅದಕ್ಕೆ ಒಂದೊಂದು ಬೇಡ ಆದ್ಮೇಲೆ ಬೇಡ ಅಂತ ಹೇಳಿ ಮಾಡ್ತೀವಿ. ಇದು ಸೈಕಲ್ ಇತ್ತು, ಸೈಕಲ್ ಕೊಟ್ಟು ಬಿಟ್ಟಿದ್ರು, ಬೇರೆ ಕೊಟ್ಟು ಮಾರೇ ಒಯ್ದು ಕೊಟ್ಟರು. ಅದಲ್ಲ ಈ ರಿಂಗ್ ರೋಡೇ ಸೈಕಲ್ ತೊಗೊಂಡು ತಿರ್ಗಾಡ್ತಿದ್ದೆ ನಾವು.